ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಂತ ಎಲೆನ ಇಲ್ಲೇ ಎಲ್ಲೂ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ನನ್ನ ಲೈಫ್ನಲ್ಲೇ ಅಂಥ ಎಲೆ ಅಡಿಕೆನ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಆಹಾ, ಅದು ಲೈಫ್ ಅಂದ್ರೆ. ಆ ಎಲೆ ಅಡಿಕೆ ತಿಂದ್ಮೇಲೆ ಮನಸ್ಸು ಹಕ್ಕಿ ತರ ಹಾರಾಡ್ತಿತ್ತು, ಮೈಯೆಲ್ಲ ಹತ್ತಿ ತರ ಫೀಲ್ ಆಗ್ತಿತ್ತು, ಏನೋ ಒಂಥರ ಮತ್ತು. ಅಂತ ಎಲೆನ ಎಲ್ಲಿ ಮಿಸ್ ಮಾಡ್ಕೊಂಡೆ ನಾನು? ಹೇಗಾದ್ರೂ ಮಾಡಿ ಹುಡುಕ್ಬೇಕು. ಆದ್ರೆ ಆ ಎಲೆ ತಿಂದ್ಮೇಲೆ ದಮ್ಮುಯಿಂದ ದೂರ ಇರಬೇಕು. ಅವಳು ನೋಡ್ತಿದ್ರೆ ಮೈಯೆಲ್ಲ ಗಡಗಡಗಡ ಅನ್ನುತ್ತೆ. ಏನ್ ಮಾತಾಡ್ತಿದ್ದಾರೆ ಇವರು? ಏನಾಯ್ತು ಬಾಬಾ? ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಪ್ರಾಣೇಶ. ಓ, ಗಾಟ್ ಇಟ್. ಏನ ಸತ್ಯನಾರಾಯಣ ಪೂಜೆನಾ? ನಮ್ಮ ಮನೇಲಿ ಪೂಜೆ ನಡೆದು 20 ವರ್ಷ ಆಗೋಗಿತ್ತಲ್ಲ, ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ ಪೂಜೆ ಬಗ್ಗೆ ಮಾತಾಡ್ತಿದ್ದಾರೆ? ಈಗ ಸತ್ಯನಾರಾಯಣ ಪೂಜೆ ಅಗತ್ಯ ಇದೆಯಾ? ಮನೇಲಿ ಎಲ್ಲರೂ ತುಂಬಾ ಬ್ಯುಸಿ ಆಗಿದ್ದಾರೆ. ಸತ್ಯನಾರಾಯಣ ಪೂಜೆ ಅಂದ್ರೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ. ಏನ್ ತಯಾರಿ? ಪುರೋಹಿತರಿಗೆ ಹೇಳಿದರೆ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಸರಿ, ಹಾಗಾದ್ರೆ ಪೂಜೆ ಮಾಡಿಸೋಣ. ಆದ್ರೆ ಸತ್ಯನಾರಾಯಣ ಪೂಜೆ ಮನೇಲಿ ಮಾಡಿಸೋದಕ್ಕಿಂತ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡಿಸಿದ್ರೆ ಒಳ್ಳೇದು. ಇಲ್ಲ ಮಾಳವಿಕ, ಪೂಜೆ ಮನೆಯಲ್ಲೇ ಆಗ್ಬೇಕು. ಅಲ್ಲ, ಅದು ಹಾಗಲ್ಲ. ನೋಡು, ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಮನಸ್ಸಿಗೆ ಅನಿಸ್ತಿದ್ರೆ ಮಾಡಿಸ್ಲೇಬೇಕಂತೆ. ಅದು ಮನೆಯಲ್ಲಾದರೆ ಶ್ರೇಷ್ಠ. ಆಗ್ಲೇ ಮನೆಯವರಿಗೆಲ್ಲ ಶ್ರೇಯಸ್ಸಾಗು. ಸರಿ, ಹಾಗಾದ್ರೆ ಮನೆಯವ್ರಿಗೆಲ್ಲ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಇಷ್ಟು ವರ್ಷದಲ್ಲಿ ಒಂದೇ ಒಂದ್ಸಲನೂ ಪೂಜೆ ಬಗ್ಗೆ ಮಾತಾಡಿರ್ಲಿಲ್ಲ. ಅಂಥದ್ರಲ್ಲಿ ಸಡನ್ ಆಗಿ ಇವ್ರಿಗೆ ಪೂಜೆ ಮಾಡಿಸೋ ಯೋಚನೆ ಹೇಗ್ ಬಂತು? ದುರ್ಗಾ ಪೂಜೆ ಮಾಡಿಸಿ ಅಂತ ಸಲಹೆ ಕೊಟ್ಟಿದ್ದು ಒಳ್ಳೇದೇ. ಪೂಜೆ ನಡೆಯುತ್ತೆ ಅಂತ ಕೇಳಿನೇ ಮನಸ್ಸಿಗೆ ಇಷ್ಟು ಸಮಾಧಾನ ಆಗ್ತಿದೆ. ಪೂಜೆ ಒಂದಾಗ್ಬಿಟ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಅಬ್ಬಾ, ಈ ಮನೇಲಿ ಎಲ್ಲಾ ಕೆಲ್ಸನ ನಾನೇ ಮಾಡ್ಬೇಕು ಅಲ್ಲ? ಮನೆ ತುಂಬಾ ಜನ ಪಿತ್ಕೊಡ್ತಾರೆ. ದಮ್ಮು, ಒಂದ್ ಕೆಲ್ಸಕ್ಕಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾರಾ? ಅಬ್ಬಾ, ಈ ಸೊಂಟ ಮುರ್ಕೊಂಡು ಎಲ್ಲಾನು ನಾನೇ ಮಾಡ್ಬೇಕು. ದಮಯಂತಿ, ನಾಳೆ ಬೆಳಗ್ಗೆ ಪೂಜೆಗೆ ತೆಂಗಿನಕಾಯಿ, ಹಣ್ಣು ಎಲ್ಲ ಇದೆಯಾ ಅಂತ ನೋಡ್ಕೊ. ಬೆಳಗ್ಗೆ ಸುಮ್ಮನೆ ಗಡಿಬಿಡಿ ಆಗೋದು ಬೇಡ. ಹಾಗೆ ಪುರೋಹಿತರು ಕೊಟ್ಟಿರೋ ಲಿಸ್ಟ್ ಅಲ್ಲಿ ಇನ್ನೂ ಏನಾದ್ರೂ ಬೇಕಾ ಅಥವಾ ಯಾವ್ದಾದ್ರು ತಪ್ಪು ಹೋಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಬಿಡು. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಅರೇಂಜ್ಮೆಂಟ್ಸು ನಾನೇ ಮಾಡಿದ್ದೀನಿ. ಲಿಸ್ಟ್ ಅಲ್ಲಿ ಇರೋದು ಇಲ್ದೇ ಇರೋದು ಎಲ್ಲ ತರಿಸಿದೀನಿ. ಇನ್ನು ಹೂ ಒಂದು ಬ್ಯಾಲೆನ್ಸ್ ಇದೆ, ಅದು ಫ್ರೆಶ್ ಆಗಿ ಬೆಳಗ್ಗೆ ತರ್ಸೋಣ ಅಂತ ಬಿಟ್ಟಿದ್ದೀನಿ. ಗುಡ್. ಕೊನೆಗೂ ಮನೇಲಿ ಪೂಜೆ ನಡೆಯೋ ಹಾಗಾಗೋಯ್ತು. ಏನೇ ಆಗ್ಲಿ, ನಾನು ಪೂಜೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರಬೇಕು. ಏನಾದ್ರೂ ಸೂಚನೆ ಸಿಕ್ತಾ? ಇದು ಆ ಮಡಿಕೆಯಿಂದ ಮಾಡಿರೋ ಭಸ್ಮ. ನಾಳೆ ಸೂರ್ಯ ನೆತ್ತಿ ಸುಡೋ ಹೊತ್ತಲ್ಲಿ ಈ ಭಸ್ಮ ನಿಮಗೆ ಸಂಕೇತ ಕೊಡುತ್ತೆ. ನಿಮಗೆ ತೊಂದರೆ ಕೊಡ್ತಿರುವಂತ ಶಕ್ತಿ ಯಾವುದು ಅಂತ ಗೊತ್ತಾಗುತ್ತೆ. ಒಂದಂತೂ ನನಗೆ ಖಚಿತ ಆಗಿದೆ, ಆ ಶಕ್ತಿ ನಿರಂತರವಾಗಿ ನನಗೆ ತೊಂದರೆ ಕೊಡ್ತಿದೆ ಅಂದ್ರೆ ಅದು ನನ್ನ ಹತ್ರದಲ್ಲೇ ಎಲ್ಲೋ ಇದೆ ಅನ್ನೋದಂತೂ ಸತ್ಯ. ಆ ಶಕ್ತಿಗೆ ತುಂಬಾ ಧೈರ್ಯ ಇದೆ. ನನ್ನ ಹತ್ರದಲ್ಲೇ ಇದ್ಕೊಂಡು ನನ್ನ ಜೊತೆನೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ ಅಂದ್ರೆ ಅದನ್ನ ಕಡೆಗಣಿಸೋ ಮಾತೇ ಇಲ್ಲ. ಈ ಭಸ್ಮ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ಪ್ರತಿ ಸಲ ನಾವು ಆ ಶಕ್ತಿನ ಬೆನ್ನಹತ್ತಿ ಹೊರಟಾಗ್ಲೆಲ್ಲ ನಮಗೆ ಸೋಲಾಗಿದೆ. ಆದ್ರೆ ಈ ಮಾಳ್ವಿಕಾ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ಸೋಲಲ್ಲ. ಈ ಸೋಲಿನ ಆಟ ಅವತ್ತಿಗೆ ಕೊನೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಆ ಶಕ್ತಿ ಮುಂದೆ ನಾವು ಮಂಡಿ ಊರೋ ಹಾಗಿಲ್ಲ.
ಅದ್ಯಾರೇ ಆಗಿರ್ಲಿ, ಆ ಶಕ್ತಿ ಯಾವುದೇ ಆಗಿರ್ಲಿ, ಈ ಮಾಳ್ವಿಕನೇ ಅಳ್ಳಾಡ್ಸಿದ್ದಾರೆ ಅಂದ್ರೆ ಅವ್ರನ್ನ ಹಾಗೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿ, ಆಮೇಲೆ ಕಣ್ಣ ಮುಚ್ಚಾಲೆ ಆಟ ನಾನು ಆಡಿಸ್ತೀನಿ. ಪುಟ್ ಮೇಡಮ್, ಒಂದ್ ನಿಮಿಷ ನೀನ್ ಇಲ್ಲೇ ಇರು. ಅಣ್ಣ, ಒಂದ್ ಪೇಪರು ಮತ್ತೆ ಒಂದ್ ಪೆನ್ಸಿಲ್ ಸಿಗುತ್ತಾ? ಧನ್ಯವಾದ ಅಣ್ಣ. ಪುಟ್ ಮೇಡಮ್, ಇಲ್ಲಿ ನೋಡು. ನಿಂಗೆ ಏನ್ ಬೇಕೋ ಅದನ್ನ ಈ ಪೇಪರ್ ಮೇಲೆ ಬರಿ. ಆಮೇಲೆ ನಾವಿದನ್ನ ದೋಣಿ ಮಾಡಿ ನೀರಲ್ಲಿ ಬಿಡೋಣ. ಹ್ಞೂ ಪುಟ್ ಮೇಡಮ್, ನಮ್ಗೆ ಏನ್ ಬೇಕೋ ಅದನ್ನ ನಾವು ಪೇಪರ್ ಮೇಲೆ ಬರ್ದು ದೋಣಿ ಮಾಡ್ಬಿಟ್ರೆ ಅದು ಆದಷ್ಟು ಬೇಗ ಈಡೇರುತ್ತಂತೆ. ನನಗೆ ಚಿಕ್ಕವಳಿದ್ದಾಗ ನಮ್ಮ ಅಕ್ಕ ಹೇಳ್ತಿದ್ಲು. ನೀನು ಬರೀತ್ಯಾ? ಸರಿ ಪುಟ, ನಾವಿವಾಗ ಇದನ್ನ ದೋಣಿ ಮಾಡಿ ನೀರಲ್ಲಿ ಬಿಡೋಣ. ಶರತ್, ದೂರ ನಿಂತು ನೊಂದ್ಕೊಳ್ಳೋ ಬದಲು ನೀವು ಹೋಗಿ ಹಿತ ಮತ್ತೆ ದುರ್ಗಾ ಜೊತೆ ಕೂತ್ಕೊಳ್ಳಿ. ನಿಮ್ಗೂ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ ತಾನೆ? ಮತ್ತ್ಯಾಕ್ ನಿಂತಿದ್ದೀರಾ? ಹೋಗಿ, ನೀವು ತುಂಬಾ ಖುಷಿ ಪಡ್ತೀರಾ.